ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿಯ ಜಿಲ್ಲೆಯ ಜನ ಇದು ನೋಡಲೇಬೇಕಾದ ಸ್ಟೋರಿ. 18 ಜನ ಶಾಸಕರು, 3 ಸಂಸದರು, ಓರ್ವ ರಾಜ್ಯಸಭಾ ಸದಸ್ಯ, 5 ಎಂಎಲ್ಸಿಗಳು, 2 ಪ್ರಭಾವಿ ಸಚಿವರ ಕ್ಷೇತ್ರದಲ್ಲಿ ಹೃದಯ ರೋಗ ವೈದ್ಯರ ಕೊರತೆ ಉಂಟಾಗಿದೆ. ಒಂದು ಸರ್ಕಾರ ಬದಲಿಸಿ ಮತ್ತೊಂದು ಸರ್ಕಾರ ರಚನೆ. ಜಿಲ್ಲೆಯಲ್ಲಿ ಒಬ್ಬರೇ ಇದ್ದಾರೆ ಹೃದಯ ರೋಗ ವೈದ್ಯರು. ಕಳೆದ 2 ತಿಂಗಳ ಹಿಂದಷ್ಟೇ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಕಾರ್ಯ ನಡೆದಿತ್ತು. ಜನಪ್ರತಿನಿಧಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಲಕ್ಷ ಹಣ ಖರ್ಚು ಮಾಡ್ತಾ ಇದ್ದಾರೆ ಬಡ ಜನ. ಜಿಲ್ಲೆಯಲ್ಲಿ 9 ತಾಲೂಕು ಆಸ್ಪತ್ರೆಗಳಲ್ಲಿ ಫಿಸಿಜಿಯನ್ ಮಾತ್ರ ಕಾರ್ಯ ನಡೀತಾ ಇದೆ. ಜಿಲ್ಲೆಯಲ್ಲಿ 35 ವೈದ್ಯ ಹುದ್ದೆಗಳು ಖಾಲಿ ಇದ್ದು, ಖಾಸಗಿ ಆಸ್ಪತ್ರೆಯಲ್ಲಿ ಮಾತ್ರ ತಜ್ಞ ಹೃದಯ ರೋಗ ವೈದ್ಯರಿದ್ದಾರೆ. ಪ್ರತಿಷ್ಠಿತ ಕೆಎಲ್ಇ, ಅರಿಹಂತ್, ಲೇಕವ್ಯೂ ಆಸ್ಪತ್ರೆಗಳಲ್ಲಿ ಹೃದಯ ರೋಗಕ್ಕೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಬೆಳಗಾವಿ ಜಿಲ್ಲೆಯ 7 ಕಡೆಗೆ ಎಸಿಜಿ ತಪಾಸಣೆ ಕೇಂದ್ರ ತೆರೆಯಲಾಗಿದೆ. 2385 ಜನರಿಗೆ ಎಸಿಜಿ ತಪಾಸಣೆ ಮಾಡಲಾಗಿದ್ದು, 179 ಜನರ ಕ್ರಿಟಿಕಲ್ ಇರೋದು ಪತ್ತೆಯಾಗಿದೆ. 106 ಜನರಿಗೆ ಹೃದಯ ರೋಗ ಪತ್ತೆಯಾಗಿದ್ದು, 79 ಜನರಿಗೆ ಸೂಕ್ತ ಚಿಕಿತ್ಸೆ ನೀಡಿ ಗುಣಮುಖರಾಗಿದ್ದಾರೆ. ಇನ್ನು ಮತ್ತೊಂದು ಕಡೆ ಪುನೀತ್ ರಾಜ್ಕುಮಾರ್ ಹೃದಯ ರೋಗ ಯೋಜನೆ ಅಡಿ 13,60,000 ಜನರ ತಪಾಸಣೆ ಮಾಡಲಾಗಿದ್ದು, ಅದರಲ್ಲಿ 2,60,000 ಜನರಿಗೆ ಶುಗರ್ ಪತ್ತೆಯಾಗಿದೆ. 2,40,000 ಜನರಿಗೆ ಬಿಪಿ ಪತ್ತೆಯಾಗಿತ್ತು ಎಂದು ಡಿಎಚ್ಒ ಡಾಕ್ಟರ್ ಈಶ್ವರ್ ಗಡಾದ್ ಮಾಹಿತಿ ಕೊಟ್ಟಿದ್ದಾರೆ. ಎಲ್ಲರೂ ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ಸಣ್ಣ ವಯಸ್ಸಿನಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ಮರಣ ಹೊಂದೋ ಪ್ರಕರಣಗಳು ಏನು ಜಾರಿ ಆಗ್ತಿದೆ. ಮುಖ್ಯ ಕಾರಣ ಏನಂದರೆ ತಿನ್ನುವ ಆಹಾರ ಪದ್ಧತಿ ಇರ್ಬೋದು, ಅಥವಾ ಸೆಡೆಂಟ್ರಿ ವರ್ಕ್, ಅಥವಾ ವ್ಯಾಯಾಮ ಇಲ್ಲದ ಜೀವನ ಏನಿದೆ ಅದು ಇಂಥ ಒಂದು ರಿಸ್ಕನ್ನು ಕೊಡ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಅಂದರೆ ಈಗ ಲಾಸ್ಟ್ ಒಂದೂವರೆ ವರ್ಷದಿಂದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಜೀವನ್ ಜ್ಯೋತಿ ಕಾರ್ಯಕ್ರಮ ಅಂಥೇಳಿ ಮತ್ತು ಸ್ಟೆಮಿ ಕಾರ್ಯಕ್ರಮ ಅಡಿಯಲ್ಲಿ ನಮ್ಮ ಸರ್ಕಾರ ಈಗ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದೆ. ಸುಮಾರು ಸ್ಟೆಮಿ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಂದು 20,300 ನಾವು ಟೆಸ್ಟ್ ಮಾಡಿದ್ದೀವಿ. ಅದ್ರಾಗೆ ಒಂದು 179 ನಾವು ಸಸ್ಪೆಕ್ಟ್ ಮಾಡಿ, ಅಂದರೆ ಹಬ್ ಆ್ಯಂಡ್ ಸ್ಪೋಕ್ ಮಾಡೆಲಲ್ಲಿ ಸುಮಾರು 7 ಕಡೆಗೆ ರಾಯಬಾಗ, ರಾಮದುರ್ಗ, ಹಿಂಗೆ ದೂರ ಹಾಸ್ಪಿಟ್ಲ್ಗಳಲ್ಲಿ ಏನು 7 ಕಡೆಗಳಲ್ಲಿ ಕೂಡ ಒಂದು ECG ಮಷಿನ್ ಇಟ್ಕೊಂಡು ಡಾಕ್ಟ್ರಿಗೆ ಟ್ರೈನ್ ಮಾಡಿ ನಾವು ಅಲ್ಲಿ ಟೆಸ್ಟ್ ಮಾಡಿ, ಅಲ್ಲಿ ಏನಾಗ ಸಂಶಯ ಕಂಡಂಥವನ್ನ 179 ಮಧ್ಯೆ ನಮ್ಮ ಹಬ್ ಹಾಸ್ಪಿಟ್ಲ್ ಆದಂಥ KLE ಆಸ್ಪತ್ರೆಗೆ ರೆಫರ್ ಮಾಡಿದ್ದೆವು ನಾವು. ಅದರಾಗ 106 ಕನ್ಫರ್ಮ್ ಆಗಿದ್ದು. 106 ಕನ್ಫರ್ಮ್ ಆಗಿದ್ದು. ನಮ್ಮದು ಸುಮಾರೇನು ಒಂದು 20,000 ಟೆಸ್ಟ್ ಮಾಡಿದ್ದೀವಿ. ಅದರಲ್ಲಿ ನಾವು ಕಮ್ಮಿ 79 ಇವರಿಗೆ ನಾವು ಟೆನೆಕ್ಟರ್ ಪ್ಲಸ್ ಇಂಜೆಕ್ಷನ್ ಎಲ್ಲ ಕೊಟ್ಟು ಅವ್ರ ಜೀವ ಉಳಿಸಿದ್ದೀವಿ. ಅದೊಂದು ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥ ವಿಚಾರ ಅಂತ ಇಲ್ಲಿ ನಾನು ಹೇಳಬಯಸ್ತೀನಿ. ಮುಖ್ಯವಾಗಿ ಏನಂದರೆ ಡಯಾಬಿಟಿಸ ಮತ್ತು BP ಇವೆರಡೂ ಜೊತೆಗಿದ್ದರೆ, ಎರಡೂ ಇದ್ದಂಥವರಲ್ಲಿ ಈ ಒಂದು ಹಾರ್ಟ್ ಅಟ್ಯಾಕಿನ ಸಂಭವ ಜಾಸ್ತಿ ಇರೋದರಿಂದ ನಮ್ಮ ಸರ್ಕಾರ ಇನ್ನೊಂದು ನಾನ್ ಕಮ್ಯುನಿಕಲ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಮ್ ಅಂಥೇಳಿ ಒಂದೊಂದು ಮಾಡಿ, ಇವನ್ ಗೃಹ ಆರೋಗ್ಯ ಇನ್ನು ನೆಕ್ಸ್ಟ್ ಶುರು ಮಾಡ್ತಾಯಿದ್ದೀವಿ. ಮನೆಗೆ ಕೂಡ ಸುಮಾರು ಒಂದು 13.5 ಲಕ್ಷ ಜನರನ್ನು ನಾವು ನಮ್ಮ ಇಡೀ ಬೆಳಗಾವಿ ಜಿಲ್ಲೆಯಾದ್ಯಂತ ಟೆಸ್ಟ್ ಮಾಡಿ ಸುಮಾರು 2,10,000 ಶುಗರ್ ಇದ್ದವ್ರನ್ನ ಗುರುತು ಮಾಡಿದ್ದೀವಿ. ಸುಮಾರು 2,40,000 ಜನ BP ಇದ್ದವ್ರನ್ನ ಗುರುತು ಮಾಡಿದ್ದೀವಿ. ಅವ್ರಿಗೆಲ್ಲರಿಗೂ ಈಗ ಗುಳಿಗೆ ಮಾತ್ರೆಗಳನ್ನು ಕೊಡ್ತಾಯಿದ್ದೀವಿ ನಾವು. ಅಂದರೆ ಅವರನ್ನು ನಾವು ರೆಗ್ಯುಲರ್ ಟ್ರೀಟ್ಮೆಂಟೆಲ್ಲ ಹಾಕಿದರೆ ಖಂಡಿತವಾಗ್ಲೂ ಈ ಹಾರ್ಟ್ ಅಟ್ಯಾಕಿನ ಸಂಭವವನ್ನು ಕಡಿಮೆ ಮಾಡ್ತೀವಿ. ಮತ್ತು ಅವರನ್ನು ವ್ಯಾಯಾಮ, ಯೋಗ ಮತ್ತು ಒಳ್ಳೆಯ ಆಹಾರವನ್ನು, ಒಳ್ಳೆಯ ಜೀವನ ಶೈಲಿಯನ್ನು ಬದಲಾಯಿಸಿಕೊಂಡದಲ್ಲಿ ಆರೋಗ್ಯವಂತಾಗಿರ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಷ್ಟು ಜಿಲ್ಲೆಯೊಳಗೆ ಸಾವು ಇಲ್ಲಿವರೆಗೂ ನಮ್ಮದು ಹೋದ 2 ವರ್ಷದಲ್ಲಿ 27 ಆಗಿದ್ದಾವೆ. ಹಂಗೆ ನಮ್ದು ಏನು ಸ್ಪೆಷಲಾಗಿ ಈಗ ಹಾಸನದಾಗ ಆಗಿದೆಯಲ್ಲ, ಹಂಗೆ ಯಾವ ನಮ್ಗೆ ಇನ್ನೂವರೆಗೂ ರಿಪೋರ್ಟ್ ಆಗಿಲ್ಲ, ಒಂದು ರಿಪೋರ್ಟ್ ಆಗಿಲ್ಲ ನಮ್ಗೆ. ಏನು ರೆಗ್ಯುಲರಾಗಿ ಏನು ಬಂದಿರ್ತಾವೆ ಹಾಸ್ಪಿಟ್ಲಿಗೆ ಏನು ಬರ್ತಾವಲ್ಲ, ಲಾಸ್ಟ್ ಓಲ್ಡ್ ಏಜಲ್ಲಿದ್ದು ಇವೆಲ್ಲ ಫಿಗರ್ 1 ತಿಂಗಳು 2 ತಿಂಗಳು ಈ ಕಡೆ ಏನಾದರೂ ಇದೆ ಇಲ್ಲ. ಅದು ನನ್ನ ಹತ್ರ ಮಾಹಿತಿ ಇಲ್ಲ. ಸರಿಗೆ ಈ 106 ಜನರಿಗೆ ಕನ್ಫರ್ಮ್ ಆಗಿದೆ, 79 ಜನರಿಗೆ ಆಪರೇಷನ್ ಮಾಡಿದೆ. 79 ಜನಕ್ಕೆ ಏನು ನಾವು ಟೆನೆಕ್ಟರ್ ಪ್ಲಸ್ ಹಾಕಿದ್ದೀವಲ್ಲ, ಅವರು ಬದುಕೊಂಡ್ರು. ಅವ್ರಿಗೆ ಈಗ ಟ್ಯಾಬ್ಲೆಟು ಇದ್ರ ಮೇಲೆ ಅವ್ರ ಲೈಫ್ ಉಳ್ಕೊಂತು. ಏನದು ಕ್ರೂಷಿಯಲ್ ಪೀರಿಯಡ್ ಇರ್ತದಲ್ಲ, ಅಲ್ಲಿ ನಾವು ಕಾರ್ಡಿಯಾಕ್ ಫೇಲ್ಯೂರ್ ಹೋಗೋದಂಗೆ ತಡೆದಿವಿ ಅಂದರೆ ಸೇವ್ ಆದಂಗೆ ಅವ್ರು ಏನಾಗಿಬಿಡ್ತಾರೆ, ಹೆದರಿಕೆ ಬಂದು ಅವ್ರು ಚೇಂಜ್ ಆಗಿಬಿಡ್ತಾರೆ.
ಸಿಗರೆಟ್ ಇತ್ತಂದ್ರೆ ಬಿಡ್ತಾನೆ, ಸರಿ ಕುಡಿದು ಬಿಡ್ತಾರೆ. ಸ್ವಲ್ಪ ವಾಕಿಂಗ್ ಶುರು ಮಾಡ್ತಾರೆ. ನಾವು ನೋಡ್ದಂಗೆ ಒಮ್ಮೆ ಅದು ಬಾಗಿಲು ತಟ್ಟಿ ವಾಪಸ್ ಬಂದಂಗೆ ಆಗಿಬಿಡುತ್ತಲ್ಲ, ಚೇಂಜ್ ಆಗಿಬಿಡ್ತಾರೆ ಅವರು. ತಮ್ಮ ಜೀವನ ಶೈಲಿಯನ್ನು ಬದಲಾವಣೆ ಮಾಡ್ಕೊತಾರೆ. ಅಂಥವರಲ್ಲಿ ಸಾವುಗಳು. ಯಾಕಂದರೆ ನಮ್ಮ ಮನೇಲೆ ನಮ್ಮ ದೊಡ್ಡಪ್ಪವ್ರಿಗೆ ನಾನು 97ರಾಗೇ ಐಡೆಂಟಿಫೈ ಮಾಡಿ ಬರೀ ಮಾತ್ರೆಗಳು, ಅದರ ಮೇಲೆ ಅವ್ರು 97 ಇಯರ್ವರೆಗೂ ಬದುಕಿದ್ರು. ಸರ್, ಈಗ ನಮ್ಮಲ್ಲಿ ಹೃದಯ ಸಂಬಂಧಿ ಡಾಕ್ಟರ್ಸ್ ಎಷ್ಟು ಜನ ಇದ್ದಾರೆ? ನಮ್ಮಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಇಲ್ಲ. ನಮ್ದು ಇರೋದು ಒಂದೇ ಒಂದು ಬಿಮ್ಸಲ್ಲೇನೋ ಈಗ ಒಬ್ರನ್ನೇನೋ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ, ಬಿಮ್ಸ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲು. ಉಳಿದದ್ದು ನಮ್ಮ ತಾಲೂಕು ಹಾಸ್ಪಿಟ್ಲಲ್ಲಿ ಫಿಸಿಷಿಯನ್ಸ್ ಮಾತ್ರ ಇದ್ದಾರೆ. ಹಂಗೆ ನಮಗೆ ಯಾವ ಪೋಸ್ಟ್ ಇಲ್ಲ, ನಮ್ಮ ಪೋಸ್ಟೇ ಇಲ್ಲ ನಮ್ಮಲ್ಲಿ. ತಾಲೂಕು ಹಾಸ್ಪಿಟ್ಲಲ್ಲಿ ಫಿಸಿಷಿಯನ್ ಪೋಸ್ಟ್ ಮಾತ್ರ. ಅಲ್ಲೇನು ನಾವು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ಗಳು ಇಲ್ಲ ನಮ್ಮಲ್ಲೇ. ನಮ್ಮ ಗೌರ್ಮೆಂಟ್ಗೂ ಒಂದು ಅದೇ ಈಗ ಬೆಳಗಾಂದಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಆಗಿದೆಯಲ್ಲ, ಅಲ್ಲಿ ಏನೋ ಒಬ್ಬರನ್ನ ತೊಗೊಂಡಿದ್ದಾರೆ ಅನ್ನೋದನ್ನು ಕೇಳಿದ್ದೀನಿ. ನನಗೆ ಅದು ಡೈರೆಕ್ಟ್ ಕೇಳಬೇಕು ಅದನ್ನು. ಈಗ ನಮ್ಮಲ್ಲಿ ಯಾವುದಾದ್ರೂ ಈ ಹೃದಯ ಸಂಬಂಧಿ ಮೇಜರ್ ಇತ್ತಂದರೆ ಎಲ್ಲಿ ರೆಫರ್ ಆಗ್ತಾ ಇದೆ? ಹತ್ತಿರದಂತಂದರೆ ನಮಗೆ KLE ಪ್ರೈವೇಟು, ಅದರಲ್ಲಿ ABRKಲಿ BPL ಇದ್ದವ್ರಿಗೆ 5 ಲಕ್ಷದವರೆಗೂ ಮತ್ತು ಇವ್ರಿಗೂ 1.5 ಲಕ್ಷದವರೆಗೂ ನಾವು ಅದನ್ನು ಮಾಡ್ತಾಯಿದ್ದೀವಿ. ಅಷ್ಟರಲ್ಲಿ ಟ್ರೀಟ್ಮೆಂಟ್ ಆಗೇ ಬಿಡುತ್ತೆ, ಹೆಚ್ಚು ಕಡಿಮೆ ಅಷ್ಟರಲ್ಲೇ ಆಗುತ್ತೆ. ಯಾವ ಅಕಸ್ಮಾತ್ ಇದ್ದಿದ್ದು ನಮ್ಮ ಜಯದೇವ ಆಸ್ಪತ್ರೆ ಕಿಮ್ಸಲ್ಲೇ ಆಗಿದೆ. ಈಗ ಕಿಮ್ಸಲ್ಲಿ ಒಂದು ಸ್ಪೆಷಲ್ ವಿಂಗ್ ಆಗಿದೆ ಈಗ ಜಯದೇವ ಆಸ್ಪತ್ರೆ, ಕಿಮ್ಸ್ ಹುಬ್ಬಳ್ಳಿ. ಸದ್ಯ ಇದನ್ನು ನೋಡ್ತಾ ಇದ್ರೆ ನಮ್ಮ ಬೆಳಗಾವಿಗೂ ಒಂದೇನಾದರೂ ನೀಡಿದೆ ಅಂತ ಅನ್ಸುತ್ತೆ? ಖಂಡಿತ ಇದೆ, ಸರ್ಕಾರ ಜಲ್ದಿ ಕೊಡ್ಬೋದು ನಮ್ಮ ಜಿಲ್ಲೆಗೂ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.